ತುಂಬಾನೇ ಕಲ್ತಿದ್ವಿ. ಅಂದ್ರೆ ನಾವು ಸಿಟಿ ಲೈಫ್ ನಮ್ಮ ಎಕ್ಸ್ಪೆಕ್ಟೇಷನ್ ಬೇರೆ ಇರುತ್ತೆ. ಹಳ್ಳಿಯಲ್ಲಿ ನಾವು ನೋಡ್ತಿರೋ ಲೈಫ್ ಸ್ಟೈಲೇ ಡಿಫ್ರೆಂಟ್ ಆಗಿರುತ್ತೆ. ಕ್ಲೀನಿಂಗ್ ಎಲ್ಲ ಮಾಡುವ ಅಂತ ಹೇಳಿದ್ದೇವೆ. ಇಲ್ಲಿ ನಿನ್ನೆ ನಾವು ಕ್ಲೀನಿಂಗ್ ಡ್ರೈವ್ ಮಾಡಿದ್ವಿ, ಮತ್ತೆ ಮಕ್ಕಳಿಗೆ ಅವೇರ್ನೆಸ್ ಕೊಟ್ಟಿದ್ದೀವಿ. ನಾವಿಲ್ಲಿಂದ ತುಂಬಾ ಕಲ್ತಿರೋದೇನಂದ್ರೆ ಯಾವ ರೀತಿ ನಾವು ಸಿಂಪಲ್ ಆಗಿ ಬಾಳ್ವೆ ಮಾಡ್ತಿದ್ದೀವಿ. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಹಳ್ಳಿಗಳ ಬೀದಿಗಳಲ್ಲಿ ಯುವಜನರ ಓಡಾಟ. ಒಂದಷ್ಟು ಯುವಜನರು ಶಾಲೆ ಆವರಣಗಳನ್ನು ಸ್ವಚ್ಛ ಮಾಡ್ತಾ ಇದ್ರೆ, ಮತ್ತೊಂದಷ್ಟು ಅಲ್ಲಿನ ಸರ್ಕಾರಿ ಆಸ್ಪತ್ರೆ ರಸ್ತೆಗಳನ್ನ ಸ್ವಚ್ಛ ಮಾಡ್ತಿದ್ದಾರೆ. ಅವರೆಲ್ಲರಿಗೂ ಯಾವುದೋ ಮತ್ತೊಂದು ಪ್ರಪಂಚಕ್ಕೆ ಕಾಲಿಟ್ಟ ಅನುಭವ. ಅಲ್ಲಿನ ಪರಿಸರವನ್ನ ಕೌತುಕದಿಂದ ನೋಡುತ್ತಾ ಹೊಸ ಅನುಭವಗಳನ್ನ ಪಡ್ಕೊಳ್ತಿದ್ದಾರೆ. ಇವ್ರು ಯಾರು ಕೂಡ ಆ ಊರಿನ ಯುವ ಜನರಲ್ಲ. ಇವರೆಲ್ಲರೂ ನಗರದ ಪ್ರತಿಷ್ಠಿತ ಕಾಲೇಜಿನ ವಿದ್ಯಾರ್ಥಿಗಳು. ಇವರೆಲ್ಲರೂ ಶೈಕ್ಷಣಿಕ ಪ್ರವಾಸವಾಗಿ ಬಂದಿರೋದು ಈ ಗ್ರಾಮಗಳಿಗೆ. ಈ ವಿದ್ಯಾರ್ಥಿಗಳು ತಮ್ಮ ಮನೆಯಲ್ಲಿ ಯಾವುದೇ ಕಷ್ಟ ನೋವು ಅನುಭವಿಸದೆ ಅವರು ಕೇಳಿದ್ದನ್ನೆಲ್ಲ ಕೊಡುವ ತಂದೆ ತಾಯಿ ಆರಾಮದಾಯಕ ಪ್ರಪಂಚವನ್ನ ಬಿಟ್ಟು ಒಂದಷ್ಟು ದಿನಗಳು ಹಳ್ಳಿಗಳ ಕಡೆ ಮುಖ ಮಾಡಿದ್ದಾರೆ. ದೇಶದ ಆತ್ಮ ಇರೋದು ಹಳ್ಳಿಗಳಲ್ಲಿ ಅನ್ನೋ ಮಹಾತ್ಮ ಗಾಂಧೀಜಿಯವರ ನಂಬಿಕೆ ಆಗಿತ್ತು. ಆ ಆತ್ಮವನ್ನ ನಗರ ಪ್ರದೇಶದ ಕಾಲೇಜು ಯುವಜನರಿಗೆ ಪರಿಚಯ ಮಾಡಿಸುವ ಉದ್ದೇಶದಿಂದ ಹಾವೇರಿ ಜಿಲ್ಲೆಯ ಹಾನಗಲ್ ಪಟ್ಟಣದ ಲೋಯ್ಲಾ ವಿಕಾಸ ಕೇಂದ್ರ ಸಹಯೋಗದೊಂದಿಗೆ ಬೆಂಗಳೂರಿನ ಸಂತ ಜೋಸೆಫ್ ಮ್ಯಾನೇಜ್ಮೆಂಟ್ ಕಾಲೇಜು ಹಾಗೂ ಮಂಗಳೂರಿನ ಸಂತ ಅಲೋಶಿಯಸ್ ವಿಶ್ವವಿದ್ಯಾಲಯದ ಸ್ನಾತಕೋತ್ತರದ 70 ವಿದ್ಯಾರ್ಥಿಗಳು ಹಳ್ಳಿಗಳಲ್ಲಿ ವಾಸ್ತವ್ಯ ಹೂಡುವ 10 ದಿನಗಳ ಶೈಕ್ಷಣಿಕ ಪ್ರವಾಸವನ್ನು ಆಯೋಜಿಸಲಾಗಿತ್ತು. ಹಾನಗಲ್ ತಾಲೂಕಿನ ಸಮ್ಮಸಗಿ, ಇನಾಂ ನೀರಲಗಿ, ಕೊಪ್ಪರೆಸಿಕೊಪ್ಪ, ಹುಲ್ಲತ್ತಿ, ಕತ್ರಿಕೊಪ್ಪ, ಶೃಂಗೇರಿ, ನಾಗರವಳ್ಳಿ, ಗೆಜ್ಜಿಹಳ್ಳಿ ಗ್ರಾಮಗಳಲ್ಲಿ ವಾಸ್ತವ್ಯ ಮಾಡಿದ್ದಾರೆ. ಇಲ್ಲಿನ ಲೋಯ್ಲಾ ವಿಕಾಸ ಕೇಂದ್ರ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ಅವರೊಂದಿಗೆ ಚರ್ಚಿಸಿ ಒಂದು ಹಳ್ಳಿಯಲ್ಲಿ 20 ವಿದ್ಯಾರ್ಥಿಗಳ ತಂಡ ಇದ್ದು ಗ್ರಾಮದ ಪ್ರತಿ ಮನೆಯಲ್ಲಿ 2-3 ವಾಸ್ತವ್ಯ ಮಾಡ್ತಿದ್ದಾರೆ. ಸೊ ಹಳ್ಳಿಯ ಆ ಕುಟುಂಬದಲ್ಲಿ ಒಬ್ಬರಾಗಿ ಅವರೊಂದಿಗೆ ಬೆರೆತು ಅಡುಗೆ ಮಾಡುತ್ತಾ, ಊಟ ಸವಿಯುತ್ತಾ, ಕೆಲಸ ಮಾಡುತ್ತಾ ಹಳ್ಳಿ ಬದುಕು, ಜನರ ಜೀವನ, ಕಷ್ಟ ನೋವು ನಲಿವುಗಳ ಜೊತೆಗೆ ಭಾಗಿಯಾಗಿದ್ದಾರೆ. ಸೊ ವಿದ್ಯಾರ್ಥಿಗಳು ಗ್ರಾಮಸ್ಥರ ಜೊತೆಗೆ ಹೊಲಗಳಿಗೆ ಹೋಗಿ ಕೃಷಿ ಬಗ್ಗೆ ತಿಳ್ಕೊಳ್ತಿದ್ದಾರೆ. ನನಗೆ ಈ ಹಳ್ಳಿಗೆ ಬಂದು ತುಂಬಾನೇ ಕಲ್ತಿದ್ವಿ. ಅಂದ್ರೆ ನಾವು ಸಿಟಿ ಲೈಫ್ ನಮ್ಮ ಎಕ್ಸ್ಪೆಕ್ಟೇಷನ್ ಬೇರೆ ಇರುತ್ತೆ. ಹಳ್ಳಿಯಲ್ಲಿ ನಾವು ನೋಡ್ತಿರೋ ಲೈಫ್ ಸ್ಟೈಲೇ ಡಿಫ್ರೆಂಟ್ ಆಗಿರುತ್ತೆ. ತುಂಬಾ ಬದಲಾವಣೆಗಳಿವೆ. ನಾವಿಲ್ಲಿಂದ ತುಂಬಾ ಕಲ್ತಿರೋದೇನಂದ್ರೆ ಯಾವ ರೀತಿ ನಾವು ಸಿಂಪಲ್ ಆಗಿ ಬಾಳ್ವೆ ಮಾಡ್ಕೊಂಡಿದ್ದೀವಿ ಅಂತ. ನಮ್ಮ ಮೇನ್ ಉದ್ದೇಶ ನಾವು ಇಲ್ಲಿಗೆ ಬಂದಿರೋದು, ಇಲ್ಲಿ ಫಸ್ಟ್ ಆಫ್ ಆಲ್ ನಾವು ಅವೇರ್ನೆಸ್ ಮೂಡಿಸೋದಕ್ಕೆ, ಜನರಿಗೆ ಯಾವ ರೀತಿ ಅವೇರ್ನೆಸ್ ಮಾಡಬೇಕು, ಹಾಗೆ ಇಲ್ಲಿನ ಮಕ್ಕಳಿಗೆ ಯಾವ ರೀತಿ ಈ ಕಡೆ ಮಕ್ಕಳು ಶಿಕ್ಷಣ ಪಡಿತಿದ್ದಾರೆ, ಯಾವ ರೀತಿ ಮಂಗಳೂರು ಕಡೆ ನಮ್ಮ ಕಡೆ ಯಾವ ರೀತಿ ಶಿಕ್ಷಣ ಪಡಿತಿದ್ದೀವಿ ಅನ್ನುವಂಥ ಒಂದು ಚೇಂಜಸ್ ನಮಗೆ ಕಾಣಿಸ್ತಿದೆ. ಯಾಕಂದರೆ ಇವಾಗಿನ ಸಿಚುವೇಶನಲ್ಲಿ ಇವಾಗ AI ಮೆಷಿನ್ ಲರ್ನಿಂಗ್ ಅನ್ನೋದೊಂದು ಬಂದು ತುಂಬಾ ಕೆಲವರು ತುಂಬಾ ಜಾಬ್ ಲಾಸಸ್ ಆಗಿರ್ಬೋದು ತುಂಬಾ ಪಡ್ತಿದ್ದಾರೆ. ಆದರೆ ಹಳ್ಳಿಯವರಿಗೆ ಇದರ ನಾಲೆಡ್ಜ್ ಇರಬೇಕು. ಅಂದ್ರೇನು, ಮೆಷಿನ್ ಲರ್ನಿಂಗ್ ಅಂದರೆ ಏನು ಅನ್ನೋದು ಅವ್ರಿಗೆ ಒಂದು ಅವೇರ್ನೆಸ್ ಆಗಿರ್ಬೋದು, ಅದನ್ನು ತಿಳಿಸೋದೊಂದು ಉದ್ದೇಶ ಆಗಿರುತ್ತೆ. ಕತ್ರಿಕೊಪ್ಪಕ್ಕೆ ಬಂದು ನಾವೆಲ್ಲ ಕ್ಲೀನಿಂಗ್ ಆ್ಯಕ್ಟಿವಿಟೀಸ್ ಮಾಡಿದ್ದೀವಿ. ಹಾಗೆ ಕೆಲವು ಮಕ್ಕಳಿಗೆ ಇಂಗ್ಲೀಷನ್ನು ನಾವು ಹೇಳ್ಕೊಟ್ಟಿರೋದಿದೆ. ಜನರಲ್ ಆಗಿರೋ ಇಂಗ್ಲೀಷ್ಗಳು ಅವರಿಗೆ ಸ್ವಲ್ಪ ಮಟ್ಟಕ್ಕೆ ತಿಳಿಲಿ, ಅವರಿಗೂ ನಮ್ಮಿಂದ ಉಪಯೋಗ ಆಗಲಿ, ನಾವು ಅವರಿಂದ ಕಲ್ತಿರೋದಿದೆ, ಅವರು ನಮ್ಮಿಂದ ಕಲ್ತಿರೋದಿದೆ. ತುಂಬ ಖುಷಿ ಇದೆ ನಮಗೆ. ನಾವಿಲ್ಲಿ ನಮ್ಮ 1 ವಾರದ ರೂರಲ್ ಇಮರ್ಷನ್ ಪ್ರೋಗ್ರಾಮ್ಗೆ ಬಂದಿದ್ವಿ. ಸೊ ಯಾವ ಥಾಟ್ ಇಟ್ಕೊಂಡು ಬಂದಿದ್ದೀವಿ ಅಂತ ಹೇಳಿದರೆ, ಹಳ್ಳಿ ಜನರು ಹೆಂಗಿದ್ದಾರೆ, ಅವ್ರ ಜೀವನ ಹೆಂಗಿದೆ, ಅವರು ವಾಸಿಸುವ ಸ್ಥಳ ಹೆಂಗಿವೆ, ಅವರ ಶೈಕ್ಷಣಿಕ ಮಕ್ಕಳಿಗಿರುವ ಎಜುಕೇಷನ್ ಫೆಸಿಲಿಟಿ ಹೆಂಗಿವೆ, ವಾಟರ್ ಫೆಸಿಲಿಟಿ ಹೆಂಗಿವೆ, ರೋಡ್ ಫೆಸಿಲಿಟಿ ಹೆಂಗಿವೆ, ಶಾಲೆಯಲ್ಲಿ ಏನೆಲ್ಲ ವ್ಯವಸ್ಥೆಗಳು ಅವರಿಗೆ ಸಿಗ್ತಾ ಇವೆ, ಮತ್ತು ಎಷ್ಟು ದೂರ ಅವ್ರು ಹೋಗಬೇಕು, ಈಗ ಯಾವುದಾದ್ರೂ ಒಂದು ಪ್ರಾಡಕ್ಟ್ ಅವರಿಗೆ ಬೇಕಿದ್ರೆ ಎಷ್ಟು ದೂರ ಹೋಗಬೇಕು, ಅದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಅಂತೇಳಿ ಬಂದಿದ್ದೇವೆ. ಸೊ ಇಲ್ಲಿಗೆ ಬಂದ ನಂತರ ಫಸ್ಟ್ ದಿನ ನಾವೆಲ್ಲರ ಹತ್ರ ಮಾತಾಡಿದ್ವಿ, ಮತ್ತು ಈ ಊರಲ್ಲಿ ಏನೆಲ್ಲ ನಡೀತದೆ ಅಂತ ಕೇಳ್ಕೊಂಡ್ವಿ. ಮೋಸ್ಟ್ ಆಫ್ ದೆಮ್ ಎಲ್ಲರೂ ಕೃಷಿ ಕಾರ್ಯಗಳಲ್ಲಿ ತೊಡಗಿಸ್ತಾರೆ, ಮತ್ತು ಹಾಗೆಯೇ ಕೂಲಿ ಕೆಲಸ ಮಾಡ್ತಾ ಎಲ್ಲ ಇದ್ದಾರೆ. ಸೊ ಹಾಗೆ ನಾವು ಏನು ಮಾಡ್ಕೊಳ್ಳಿಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ ಅಂತ ಹೇಳಿದರೆ, ಇಲ್ಲಿ ಎಲ್ಲರ ಹತ್ರ ಮಾತಾಡಿಸಿ
ಒಂದು ಸರ್ವೆ ಮಾಡೋ, ಒಂದು ಡಾಕ್ಯುಮೆಂಟ್ರಿ ಮಾಡುವ ಅಂತ ಹೇಳಿದ್ದೇವೆ. ಮತ್ತೆ ಯಾವ ಥರ ಡಾಕ್ಯುಮೆಂಟ್ರಿ ಮಾಡ್ತೀರಾ? ಯಾವ ಥರ ಅಂತ ಹೇಳಿದರೆ, ಈಗ ಈ ಊರಲ್ಲಿ ಎಷ್ಟು ಜನ ಇದ್ದಾರೆ, ಇದೊಂದು ಚಿಕ್ಕ ವಿಲೇಜ್. ಸೊ ವಿಲೇಜಲ್ಲಿ ಎಷ್ಟು ಮಂದಿ ಇದ್ದಾರೆ, ಎಷ್ಟು ವಿಮೆನ್ ಇದ್ದಾರೆ, ಎಷ್ಟು ಮೆನ್ ಇದ್ದಾರೆ, ಎಷ್ಟು ಮಕ್ಕಳಿದ್ದಾರೆ, ಎಷ್ಟು ಡಿಗ್ರಿ ಅಥವಾ ಎಜುಕೇಷನ್ ಕಂಪ್ಲೀಟ್ ಆದವರಿದ್ದಾರೆ, ಎಷ್ಟು ಮಕ್ಕಳು ಈಗ ಎಜುಕೇಷನ್ ಕ್ವಾಲಿಫಿಕೇಷನ್ ಪಡ್ಕೊಳ್ತಾ ಇದ್ದಾರೆ, ಅದನ್ನೆಲ್ಲ ಕೇಳ್ಕೊಳ್ಳಿಕ್ಕೆ ಅಂತ ಇಷ್ಟಪಡ್ತೀವಿ. ಇಲ್ಲಿ ಅಂಗನವಾಡಿ ಇದೆ. ಸೊ ಅಂಗನವಾಡಿಗೆ ವಿಸಿಟ್ ಮಾಡಿ ಅಲ್ಲಿ ಕ್ಲೀನಿಂಗ್ ಎಲ್ಲ ಮಾಡುವ ಅಂತ ಹೇಳಿದ್ದೇವೆ. ಇಲ್ಲಿ ನಿನ್ನೆ ನಾವು ಕ್ಲೀನಿಂಗ್ ಡ್ರೈವ್ ಮಾಡಿದ್ವಿ, ಮತ್ತು ಮಕ್ಕಳಿಗೆ ಅವೇರ್ನೆಸ್ ಕೊಟ್ಟಿದ್ದೀವಿ. ಈಗ ಕ್ಲೆನ್ಲಿನೆಸ್ ಬಗ್ಗೆ ಆಗಿರ್ಬೋದು, ಕೈ ಕಾಲೆಲ್ಲ ಹೀಗೆ ವಾಶ್ ಮಾಡಿದ್ವಿ, ಹೀಗೆ ನಮ್ಮನ್ನೇ ನಾವು ನೀಟಾಗಿ ತೊಡಗಿಸ್ಬೋದಲ್ಲ ಅಂತ ಹೇಳಿದ್ವಿ. ಸೊ ನಾವು ಈ ಒಂದು ವಾರದ ರೂರಲ್ ಇಮರ್ಷನ್ ಪ್ರೋಗ್ರಾಮಿಗಿದ್ದೆ ನಮಗೆ ಹೆಲ್ಪ್ ಆಗ್ಬೋದು ಅಂತ ಅನಿಸ್ತಾ ಇದ್ದೇವೆ. ಸೊ ಥ್ಯಾಂಕ್ ಯು. ಮೂಲಭೂತ ಸೌಕರ್ಯವನ್ನು ಕೇವಲ ಸರ್ಕಾರದಿಂದಲೇ ನಾವು ನಿರೀಕ್ಷೆ ಮಾಡಲಿಕ್ಕಿಂತ ಈ ಸಾರ್ವಜನಿಕರು ಕೂಡ ಸೇವೆ ಮಾಡೋದ್ರಿಂದ ಭಾಳಷ್ಟು ಉತ್ತಮವಾದಂತಹ ಒಂದು ಗುಣಮಟ್ಟದ ಶಿಕ್ಷಣವನ್ನು ನಾವು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಸರ್ಕಾರದಿಂದ ಹಲವಾರು ರೀತಿಯಾದಂಥ ಯೋಜನೆಗಳು ನಮ್ಮ ಶಾಲೆಗೆ ಬರ್ತಾ ಇದೆ. ಅದ್ರ ಜೊತೆಗೆ ಸಾರ್ವಜನಿಕರು, ಈ ಸ್ವಯಂ ಸೇವಾ ಸಂಸ್ಥೆಗಳು ಕೂಡ ನಮ್ಮ ಈ ಕೆಲಸಕ್ಕೆ ಕೈ ಜೋಡಿಸೋದ್ರಿಂದ ಸರ್ಕಾರಕ್ಕೂ ಹಾಗೂ ನಮಗೂ ಕೂಡ ಉತ್ತಮವಾದ ರೀತಿಯಲ್ಲಿ ಶಾಲೆಗಳ ಬೆಳವಣಿಗೆಗೆ ಪೂರಕವಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನು ಗ್ರಾಮಕ್ಕೆ ಬಂದಿರುವಂತಹ ವಿದ್ಯಾರ್ಥಿಗಳು ಸರ್ಕಾರಿ ಆಸ್ಪತ್ರೆ, ಶಾಲೆಗಳು, ಅಂಗನವಾಡಿ ಹಾಗೂ ಸಾರ್ವಜನಿಕ ಸ್ಥಳಗಳನ್ನು ಸ್ವಚ್ಛತೆ ಮಾಡುವ ಮೂಲಕ ಜನರಲ್ಲೂ ಸ್ವಚ್ಛತೆ ಕುರಿತು ಜಾಗೃತಿ ಮೂಡಿಸುತ್ತಿದ್ದಾರೆ. ಗ್ರಾಮದ ಜನರು ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಯಾವ ಮಟ್ಟದಲ್ಲಿ ಇರುವರು ಅನ್ನೋದನ್ನು ತಿಳಿಯೋಕೆ ಸಮೀಕ್ಷೆ ಮಾಡುವರು. ಈ ಸಮೀಕ್ಷೆಯಿಂದ ಆ ಗ್ರಾಮಗಳಲ್ಲಿ ವೃದ್ಧಾಪ್ಯ ವೇತನ ಎಷ್ಟು ಜನರಿಗೆ ಸಿಗ್ತಾ ಇದೆ, ಮಕ್ಕಳು ಶಾಲೆಗೆ ಹೋಗ್ತಿದ್ದಾರೋ ಇಲ್ವೋ, ಮನೆಗಳಿಗೆ ಕರೆಂಟ್ ವ್ಯವಸ್ಥೆ ಇದೆಯೋ ಇಲ್ವೋ, ಶೌಚಾಲಯ ಇದೆಯೋ ಇಲ್ವೋ, ಎಲ್ಲವೂ ಸರ್ಕಾರಿ ಯೋಜನೆಗಳನ್ನು ತಲುಪ್ತಾ ಇದೆಯೋ ಇಲ್ಲವೋ ಅನ್ನೋದರ ಬಗ್ಗೆ ಸಮೀಕ್ಷೆ ಮೂಲಕ ಗ್ರಾಮೀಣ ಭಾಗದ ನಿಜವಾದ ಸ್ವರೂಪವನ್ನು ಅರ್ಥ ಮಾಡ್ಕೊಳ್ತಾರೆ. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. The soul of India lives in its villages. ಭಾರತದ ತಿರುಳು ಅದರ ಹಳ್ಳಿಗಳಲ್ಲಿದೆ ಅಂತೇಳಿ ಮಹಾತ್ಮ ಗಾಂಧಿಯವರು ಹೇಳ್ತಾರೆ. ಅದೇ ರೀತಿಯಲ್ಲಿ ಲೋಯಲ ವಿಕಾಸ ಕೇಂದ್ರ ಹಾನಗಲ್ ಈ ಸಂಸ್ಥೆಯು ಕಳೆದ 32 ವರ್ಷಗಳಿಂದ ಹಳ್ಳಿಗಳಲ್ಲಿ ನಿರಂತರವಾಗಿ ತಮ್ಮ ಸೇವೆಯನ್ನು ನೀಡ್ತಾ ಇದೆ. ಅದರಲ್ಲೂ ಹಾನಗಲ್ಲಿನ 35 ಹಳ್ಳಿಗಳಲ್ಲಿ ಸೇವೆಗಳನ್ನು ನೀಡ್ತಾ ಇದೆ. ಹಲವಾರು ಕಾರ್ಯಕ್ರಮಗಳು ಈ ಸಂಸ್ಥೆ ಮಾಡ್ತಾ ಬಂದಿದೆ. ಅದರಲ್ಲಿ ಒಂದು ಕಾರ್ಯಕ್ರಮ ಏನಂದರೆ, ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳ ವಿದ್ಯಾರ್ಥಿಗಳು ಹಳ್ಳಿಗಳಿಗೆ ಬಂದು ಗ್ರಾಮ ವಾಸ್ತವ್ಯ ಮಾಡಿ ಅಲ್ಲಿಯ ಬಗ್ಗೆ ತಿಳುವಳಿಕೆ ಪಡೆದುಕೊಳ್ಳುವುದು. ಅದರಿಂದ ಮಂಗಳೂರಿನ ಪ್ರತಿಷ್ಠಿತ ಸಂತ ಅಲೋಷಿಯಸ್ ವಿಶ್ವವಿದ್ಯಾಲಯ ಅಥವಾ ಬೆಂಗಳೂರಿನ ಸಂತ ಜೋಸೆಫರ ಮಹಾವಿದ್ಯಾಲಯ ಸಂಸ್ಥೆಗಳು, ಈ ಸಂಸ್ಥೆಗಳ ವಿದ್ಯಾರ್ಥಿಗಳು ಕೆಲವೊಂದು ಬ್ಯಾಚ್ಗಳಲ್ಲಿ ವರ್ಷ ಪೂರ್ತಿ ನಮ್ಮ ಹಳ್ಳಿಗಳಿಗೆ ಬರ್ತಾರೆ. ಹೀಗೆ ಆ ವಿದ್ಯಾರ್ಥಿಗಳ ಶಿಕ್ಷಣಕ್ಕೂ ಸಹಾಯ ಆಗ್ತಿದೆ. ಅದೇ ರೀತಿ ನಮ್ಮ ಹಳ್ಳಿಗಳ ಜನರಿಗೂ ಈ ಒಂದು ಕಾರ್ಯಕ್ರಮ ಚೆನ್ನಾಗಾಗ್ತಿದೆ. ಅದೇ ರೀತಿ ಈ ಸಂಸ್ಥೆಯು ಕೂಡ ಒಂದು ರೀತಿಯಲ್ಲಿ ಇಷ್ಟೊಂದು ವರ್ಷಗಳಿಂದ ಹಳ್ಳಿಯಲ್ಲಿ ಸೇವೆ ನೀಡ್ತಾ ಬಂದಿರೋದ್ರಿಂದ ಹಳ್ಳಿಯಲ್ಲಿ ಏನೋ ಒಳ್ಳೆತನ ಆಗ್ತಾ ಇದೆ, ಸರ್ಕಾರದ ಜೊತೆಗೆ ನಾವು ಏನೋ ಮಾಡ್ತಿದ್ದೇವೆ ಅನ್ನುವಂಥ ನಮ್ಮದು ಒಂದು ಸಂತೋಷ. ಈ ವಿಷಯವನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಸೊ ಇಲ್ಲಿರುವಷ್ಟು ದಿನ ಕನ್ನಡ ಶಾಲೆಯ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಭಾಷೆಯನ್ನು ಹೇಳ್ಕೊಡ್ತಾರೆ. ಇಂದಿನ ಯುವ ಪೀಳಿಗೆಯು ನಗರದ ಆಧುನಿಕ ಬದುಕೆ ನಿಜವಾದ ಬದುಕು ಅಂತ ಅಂದ್ಕೊಂಡಿರಬೇಕಾದ್ರೆ ಅವರುಗಳಿಗೆ ಭಾರತದ ಗ್ರಾಮೀಣ ಬದುಕಿನ ಪರಿಚಯ ಮಾಡಿಸಿ ಹಳ್ಳಿ ನಗರಗಳ ಸೇತುವೆ ನಿರ್ಮಿಸೋದು ಅತ್ಯವಶ್ಯಕ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.